For centuries in India, stone carvings have been a way to keep the stories alive, each mark and each shape, holding the memory of those who came before us. When the chisel sounds steady, and when each strike shapes an idol, from this timeless craft, a story is born. ಅಂದರೆ ಇಲ್ಲಿಯ ಗ್ರಾಮೀಣ ದೇವತೆಗಳನ್ನು ಅದನ್ನು ಹೊಯ್ಸಳ ಶೈಲಿಯಲ್ಲಿ ಮಾಡಿದಷ್ಟು ಚಂದ ಕಾಣುವುದಿಲ್ಲ. ಅದನ್ನು ಇಲ್ಲಿಯ ಗ್ರಾಮೀಣ ಶೈಲಿಯಲ್ಲೇ ಅದನ್ನು ಮಾಡಬೇಕಾಗುತ್ತೆ. It's been 19 years since Anil Kumar began his stone carving journey, and throughout these years, his dedication has shaped a truly enduring artistic legacy. ನಮಗೆ ಕಾರ್ಕಳದಲ್ಲಿ ಸಿಹಿ ಕಾಮತಿನಲ್ಲಿ ಗುಣವಂತೇಶ್ವರ ಭಟ್ ಅಂತೇಳಿ ಒಬ್ಬರು ಗುರುಗಳಿದ್ದರು, ಮತ್ತು ನಾಗೇಶಾಚಾರ್ಯರು ಅಂತೇಳಿದ್ರು. ಅವರ ಮುಖೇನ ನಾವು ಶಿಲ್ಪವನ್ನು ಕಲ್ತೇವೆ. ಮತ್ತೆ ಹೀಗೆ ಹೊರಗೆಲ್ಲ ಮಾಡಿ ಅಭ್ಯಾಸ ಆಗಿ ಶಿಲ್ಪವನ್ನು ಕಲ್ತೇವೆ. The stone carver needs true mastery. Each strike of the hammer and chisel must be exact, because every small cut shapes the final form, and mistakes are permanent. ಆ ಕಾಲದಲ್ಲಿ 3 ತಲೆಮಾರು ಕಟ್ಟಿದಂಥ ದೇವಾಲಯ ಅದು. ಈಗ ಅಂದರೆ ಇವತ್ತು ಕೊಟ್ಟರೆ ಎಷ್ಟು ದಿವಸ ಕೊಡ್ತೇವೆ ಅಂತ ಕೇಳುವಂಥ ಇದರಲ್ಲಿ ಅಷ್ಟು ಸೂಕ್ಷ್ಮವಾಗಿ ಕೆತ್ತನೆಯನ್ನು ಮಾಡಲಿಲ್ಲ. ಅಂದರೆ ಮೊದಲಿನ ಶಿಲ್ಪಿಗಳ ತಪಸ್ಸೇ ಬೇರೆ, ಈಗಿನವರ ತಪಸ್ಸೇ ಬೇರೆ. India is a land where, when we look to ancient times, we discover some of the most extraordinary stone carvings ever made. ಶಿಲ್ಪವನ್ನು ನೋಡಿದ ಕೂಡಲೇ ಮೊದಲಿನವರಿಗೆ ಅದು ಅರ್ಥ ಆಗ್ತದೆ, ಇದು ಈ ಥರ ಅದಕ್ಕೆ ಆ ಸ್ಟೋರಿ ಕೊಟ್ಟಿದ್ದಾರೆ, ಆ ಕಥೆಯನ್ನು ಉಂಟು ಅದರಲ್ಲಿ. ಒಂದು 2, 3 ಶಿಲ್ಪದಲ್ಲಿ ಇಡೀ ರಾಮಾಯಣದ ಕಥೆಗಳನ್ನು ಮಾಡಿದ್ದು ಕೆಲವೊಂದು ಕಡೆಯಲ್ಲಿ ಇದೆ. The transition from imagination, from a fleeting thought in the mind, guided by the eyes and hand, into a solid block of stone is the most incredible feeling. ಹೀಗೆ ಹ್ಯಾಮರ್ ಮತ್ತು ಟೂಲ್ಸ್ ಒಂದು ಗ್ರಿಪ್ ಬೇಕು. ಆ ಗ್ರಿಪ್ ಇಲ್ಲದಿದ್ದರೆ ಅದು ಪೆಟ್ಟು ಅದಕ್ಕೆ ಬೀಳೋದಿಲ್ಲ, ತಪ್ಪಿ ಒಂದೇ ಕೈಗೆ ಬೀಳ್ತದೆ, ಅದರ ಕೆಳಗೆ ಬೀಳ್ಬೋದು. ನಾವು ಈಗ ಸುಮಾರು ದೇವಸ್ಥಾನಗಳಿಗೆ, 100 ದೇವಸ್ಥಾನಗಳಿಗೆಲ್ಲ ವಿಗ್ರಹಗಳನ್ನು ಮಾಡಿಕೊಡ್ತೇವೆ. ಆವಾಗ ಅದು ನಾವು ಮಾಡಿದೆ ಅಂತ ಹೇಳಿ ಭಾವನೆ ಬರುವುದಿಲ್ಲ. ಯಾಕಂದರೆ ಅಲ್ಲಿ ತುಂಬ ಭಕ್ತರು ಕೈ ಮುಗ್ತಿರ್ತಾರೆ, ಎಲ್ಲರೂ ಪೂಜೆ ಆಗಿರ್ತದೆ. ನಾವು ಮಾಡುವ ಮೊದಲು ಮಾತ್ರ ಅದು ನಮ್ಮದಾಗಿರ್ತದೆ ಹೊರತು ಅಲ್ಲಿ ಹೋದ ನಂತರ ನಮಗೆ ಅದು ಇರ್ತದೆ ಸ್ವಲ್ಪ ನಾವು ಮಾಡಿದ್ದೇವೆ ಅಂತೇಳಿ ಅಷ್ಟೇ ಖುಷಿ ಅಂತ ಹೇಳಿದರೆ ಮತ್ತೆ ಅದು ನಮ್ಮದಂತೇಳಿ ಹಾಗೆ ಅನಿಸೋದಿಲ್ಲ. ಯಾಕಂದರೆ ಅದರಲ್ಲಿ ಬೇರೆ ರೀತಿಯಲ್ಲಿ ಅದಕ್ಕೆ ವೈದಿಕ ವಿಧಾನದಲ್ಲೆಲ್ಲ ಪೂಜೆ ವಿಧಿ ವಿಧಾನಗಳೆಲ್ಲ ಆಗ್ತಿರ್ತದೆ. India boasts a wide range of stone sculpture styles, like the Hoysala sculptures of Karnataka, the grand sculptures of Chola of Tamil Nadu, and the beautiful sculptures of Gupta style in North India. According to the principles of Indian stone sculpture, there is a shloka, a mantra that guides each stroke. ಅದಕ್ಕೆ ಪ್ರತಿಷ್ಠಾಪನಾ ವಿಗ್ರಹ ಮಾಡೋದಾದರೆ ಅದಕ್ಕೆ ಒಂದು ಯಾವ ದೇವರು ಅಂತ ಹೇಳಿದೆ, ಅದಕ್ಕೆ ಧ್ಯಾನ ಅಂತ ಹೇಳಿದೆ, ಧ್ಯಾನ ಶ್ಲೋಕ ಅಂತ ಹೇಳಿದೆ. ಆ ಧ್ಯಾನ ಶ್ಲೋಕವನ್ನು ನಮಗೆ ಕೊಡ್ತಾರೆ ಅಥವಾ ನಾವೇ ಅದನ್ನು ಯಾವುದಂತೇಳಿ ನೋಡಿಕೊಂಡು ಆ ಧ್ಯಾನ ಶ್ಲೋಕದ ಪ್ರಕಾರನೇ ವಿಗ್ರಹವನ್ನು ರಚನೆ ಮಾಡಬೇಕಂತೇಳಿ ಶಿಲ್ಪಶಾಸ್ತ್ರದಲ್ಲಿ ಇದೆ. In the creation of a sacred deity, every part must come from one single stone. This ensures that the figure is whole, without any joints, and that its spiritual power remains undivided and pure. ನಾವು ಮಾಡುವಾಗ ಫಸ್ಟಿಗೆ ತುಂಬ ಅದನ್ನು ಪರೀಕ್ಷೆ ಮಾಡಬೇಕು, ಎಲ್ಲಿ ಕ್ರ್ಯಾಕ್ ಇದೆ ಅಂತ ನೋಡಿ ಮಾಡಬೇಕು. ಮಾಡುವಾಗ ಒಂದು ವೇಳೆ ನಮ್ಮ ಪ್ರಾಬ್ಲಮ್ಮಿಂದ ಕಟ್ಟಾದರೆ ಅಥವಾ ಅದರ ಒಳಗೆ ಕ್ರ್ಯಾಕ್ ಇದ್ದರೆ ಅದನ್ನು ನಾವು ರಿಜೆಕ್ಟ್ ಮಾಡಬೇಕಾಗ್ತದೆ, ಅದನ್ನು ಕೊಡಲಿಕ್ಕೆ ಆಗುವುದಿಲ್ಲ. ಜಾಯಿಂಟ್ ಮಾಡುವಂಥ ಕ್ರಮ ಇಲ್ಲ ಶಿಲ್ಪದಲ್ಲಿ. ದೇವರ ಮೂರ್ತಿಗೆ ಅದನ್ನು ಮಾಡಲಿಕ್ಕಿಲ್ಲ ಅಂತೇಳಿ ಉಂಟು. ಕಲ್ಲು ಅಂತ ನೋಡಿದಾಗ ನಮಗೆ ಕೆಲವೊಂದು ಕಲ್ಲು ಇದು ನೋಡಿದರೆ ಇದೇನು ಕೆತ್ತನೆಗೆ ಬರ್ಬೋದು ಏನು ನೋಡುವ ಅಂತೇಳಿ ಸ್ವಲ್ಪ ತಗೊಂಡು ಬಂದು ಇಡುತ್ತೇವೆ ಕೆಲಸ. ಅಂದರೆ ಒಂದು ಈಗ ಎಲ್ಲಿಯಾದೊಂದು ಹೊಳೆ ಅಥವಾ ಎಲ್ಲಿ ಹೋದರೆ ಅಲ್ಲೊಂದು ವಿಶೇಷವಾಗಿ ನೋಡಿದಾಗ ಕಲ್ಲು ಇದರಲ್ಲೇನೋ ಕೆತ್ತನೆ ಮಾಡ್ಬೋದೇನೋ ಅಂತ ಆತ ಅನಿಸಿದರೆ ನಾವು ಅದನ್ನು ತಗೊಂಡು ಬರ್ತೇವೆ. ಅದರ ಗುಣ ನೋಡಿ ಗೊತ್ತಾಗ್ತದೆ ಕೆಲಸ ಕಲ್ಲಿದ್ದು.
Each piece of rock is chosen with utmost precision, whether it is the elegant marble or the solid granite. Each time the chisel strikes the rock, it does so with a sense of permanence and significance. Even now, sculptors make use of hammers and chisels, but they also employ other devices such as angle grinders, which enable them to complete their work in less time without sacrificing their traditional technique. ಕೊನೆ ಎಲ್ಲ ಆದ ಕೂಡಲೇ ಪ್ರತಿಷ್ಠಾ ವಿಗ್ರಹ ಆದರೆ ಅದಕ್ಕೆ ದೃಷ್ಟಿ ಕೊಡುವಂಥ ಒಂದು ಇದೆ. ದೇವತಾ ವಿಗ್ರಹ ಆದರೆ ಪ್ರತಿಷ್ಠಾ ವಿಗ್ರಹಗಳಿಗೆ ಆದರೆ ದೃಷ್ಟಿಯನ್ನು ನೇತ್ರ ಮಿಲನ ಅಂತೇಳಿ ಮಾಡಲಿಕ್ಕೆ ಉಂಟು. ಕಣ್ಣು ಬಿಡಿಸುವಂಥದ್ದೊಂದು ಕ್ರಮ ಇದೆ. In that sacred act, we awaken the eyes of a statue, a stone carved in India's timeless tradition. These sculptures carry vision from past to future. ಲೇಖನ ಆಗಿರ್ಬೋದು, ಸಾಹಿತ್ಯ ಇರ್ಬೋದು, ಆದರೆ ಅದೆಲ್ಲ ನಾಶವಾದರೂ ನಾಶವಾಗದೆ ಉಳಿದದೆ ಅಂತ ಹೇಳಿದರೆ ಶಿಲ್ಪದಲ್ಲಿ ಅಂತೇಳಿ ನಾವು ನೋಡಿದ್ದೇವೆ. ತುಂಬ ಕಡೆಯಲ್ಲಿ ದೇವಾಲಯಗಳಲ್ಲಿ ಇರ್ಬೋದು ಆ ಕಥೆಗಳು ಆಗ ಇದೆಲ್ಲ ಉಳಿದಿದೆ ಅಂತ ಹೇಳಿದರೆ ಶಿಲ್ಪ ದೊಡ್ಡ ಪಾತ್ರವನ್ನು ವಹಿಸಿದೆ ಅದರಲ್ಲಿ. These art stones have stood the test of time, silently witnessed countless generations. As we finish, we carry forward their resilience, letting them inspire our next steps.